ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಎಲ್ಲಿ ತನಕ ಬರುತ್ತೆ ಅಂತ. ಬೆಳಿಗ್ಗೆ ಸುಮಾರು ಒಂದು 3:45 ಆಗಿರ್ಬೋದು ಇವಾಗ. ಅಲ್ಲಿ ಒಂದು ಎಲ್ಲಿಂದ ಮಲಗಿತ್ತು, ಹಾಗಾಗಿ ಅದನ್ನು ನಾನು ಒಟ್ಟಿಗೆ ಬಿಡ್ತಾಯಿದ್ದೀನಿ. ನಾನು ಎದ್ಮೇಲೆ ಅಂತೂ ಇವುಗಳು ಮಲಗೋದಿಲ್ಲ. ಅಂದರೆ ನಾನು ಎದ್ದೆ ಅಂದರೆ ಅವುಗಳು ನನ್ನ ಹಿಂದೆಯೇ ಬರುತ್ತೆ. ತಿನ್ನೋದಕ್ಕೇನಾದರೂ ಹಾಕ್ತೀನ ಅಂತ ಹಿಂದೆನೇ ಬರುತ್ತೆ. ಇನ್ನು ಮಲಗೋ ವಿಷಯ ಇಲ್ಲ. 3 ಗಂಟೆ 4 ಗಂಟೆಗೆಲ್ಲ ಸಾಧಾರಣ ಎಚ್ಚರವಾಗಿರುತ್ತೆ. ಮತ್ತು ಒಂದು 6 ಗಂಟೆ 7 ಗಂಟೆ ಮತ್ತೆ ನಿದ್ದೆ ಮಾಡುತ್ತೆ. ಈಗ ಕಿಚನಿಗೆ ಬಂದೆ ನೋಡಿ, ಕಾಲಡಿಯಲ್ಲೇ ಉಂಟು. ಅಂದರೆ ನಾನು ಕೆಲ್ಸಕ್ಕೆ ಹೋದಾಗಲೂ ಅಷ್ಟೇ, ಬಂದ ತಕ್ಷಣ ಏನಾದರೂ ತಿನ್ಲಿಕ್ಕೆ ಹಾಕ್ತೀನಿ. ಅಥವಾ ಮನೆಯಲ್ಲಿದ್ದಾಗ ಪ್ಲೇಟಿಗೆ ಅನ್ನದಲ್ಲಿ ಮಿಕ್ಸ್ ಮಾಡಿಬಿಡ್ತೇನೆ ಬಿಸ್ಕೆಟ್ನ, ಹಾಗಾಗಿ ತಿನ್ನುತ್ತೆ. ಆದರೆ ನಾನು ಮಾತ್ರ ಹೊರಗಿಂದ ಅಥವಾ ಬೆಳಗ್ಗೆ ಏಳುವಾಗ ಅಂತೂ ಕಂಪಲ್ಸರಿ ಎದ್ದೇ ಇರುತ್ತೆ. ಯಾಕೆಂದರೆ ನಾನು ತಿನ್ಲಿಕ್ಕೆ ಹಾಕೋದೇ ಕಾಯ್ತಾ ಇರುತ್ತೆ. ಇಲ್ಲಿ ನೋಡಿ ಕೆಳಗೆ. ಅವುಗಳಿಗೆ ತಿನ್ನಲಿಕ್ಕೆಲ್ಲ ಹಾಕಿದ ಮೇಲೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ರಾತ್ರಿ ಒರೆಸ್ಬೇಕಂತ ಅಂದ್ಕೊಂಡೆ, ಮತ್ತು ಆಗಲಿಲ್ಲ. ಹಾಗಾಗಿ ಬೆಳಿಗ್ಗೆ ರಾತ್ರಿ ನೀರು ಹಾಕಿಟ್ಟಿದ್ರೆ ಇನ್ನೂ ಈಸಿಯಾಗಿರೋದು. ಮಾತ್ರ ಅಷ್ಟು ಹೋಗಲಿಲ್ಲ. ಎಷ್ಟು ಹೋಗುತ್ತೋ ಅಷ್ಟನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಒರೆಸ್ಬಿಟ್ಟು ಈಗ ಬಿಸಿನೀರು ಮಾಡಿ ಕುಡಿಯೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಆದಷ್ಟು ಕಿಚನ್ಗಳನ್ನ ರಾತ್ರಿಯೇ ಪಾತ್ರೆ ತೊಳೆದು ಸ್ಟವೆಲ್ಲ ಇಟ್ಬಿಟ್ರೆ ಬೆಳಿಗ್ಗೆ ನಿಮಗೆ ಈಸಿ ಆಗುತ್ತೆ. ಡೈರೆಕ್ಟ್ ನೀವು ಅಡುಗೆನೇ ಮಾಡ್ಬೋದು. ಇಲ್ಲಾಂದರೆ ಬೆಳಿಗ್ಗೆದ್ದು ಪಾತ್ರೆ ತೊಳೆದು ಅದು ಇದು ಕ್ಲೀನ್ ಮಾಡೋಕ್ಕೆ ನಾಷ್ಟದ ಕೆಲಸ ಲೇಟ್ ಆಗುತ್ತೆ. ಸೊ ಇವಾಗ ಬಿಸಿ ನೀರು ಕುಡಿತಾ ಇವುಗಳನ್ನ ಆಟ ನೋಡ್ತಾಯಿದ್ದೀನಿ. ತಿಂದೆಲ್ಲ ಆಯಿತು ಇವಾಗ. ಅದಕ್ಕೀಗ ಹೊಟ್ಟೆಲಿ ಸುಸ್ತು ಉಂಟು. ಈಗ ಫುಲ್ ಡ್ಯಾನ್ಸ್ ಮಾಡೋದು. ಆ ಕಪ್ಪು ಬೇಕಾದರೂ ಹಾಕ್ಬೋದು. ಈ ಬಿಳಿ ಬೆಕ್ಕೆ ಉಂಟಲ್ಲ, ಅದು ಎಂಥದ್ದು ಬಿಡೋದಿಲ್ಲ. ಹಲ್ಲಿಂದ ಹಿಡಿದು ಎಲ್ಲನೂ, ಅಂದರೆ ತಿನ್ನೋದಿಲ್ಲ, ಕೊಂದುಬಿಟ್ಟು ಆಟ ಆಡೋದು. ಈಗ ನೀರು ಕುಡಿದು ಮುಗೀತು. ಪಾಲಕ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ. ಪಾಲಕ್ ರೈಸ್ ರೆಸಿಪಿನ ನಾನು ನಿಮಗೆ ತುಂಬ ಸರಿ ಹೇಳಿದ್ದೀನೋ ಗೊತ್ತಿಲ್ಲ, ಆದರೆ ಇದನ್ನು ನಾನು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೆ. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೆ ಪಾಲಕ್ ಹಾಕ್ಕೊಳ್ಳೋದ್ರಿಂದ ಒಂದೊಳ್ಳೆ ಕಲರ್ ಬರುತ್ತೆ. ನಂತರ ಇದಕ್ಕೆ ಕಾಯಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಹಾಗೆ ನೀರುಳ್ಳಿ, ಚಕ್ಕೆ, ಲವಂಗ, ತೆಂಗಿನಕಾಯಿ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿ. ಮತ್ತು ಪೆಪ್ಪರ್ ಬೇಕಿದ್ದರೆ ನೀವು ಪೆಪ್ಪರ್ನ ಹಾಕ್ಕೊಳ್ಳಿ ಖಾರಕ್ಕೆ ಬೇಕಾದರೆ. ನಾನಿಲ್ಲಿ ಹಾಕ್ತಾಯಿಲ್ಲ. ಪಾಲಕ್, ಪುದೀನ, ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಅದನಂತರ ನಿಮಗೆ ಬೇಕಿದ್ದರೆ ಒಂದು ಅರ್ಧ ಹುಣಸೆ ಹುಳಿ ಹಾಕಿ, ಬೇಡ ಅಂತಂದರೆ ಲಾಸ್ಟಿಗೆ ಅನ್ನದ ಜೊತೆಗೆ ನೀವು ಲಿಂಬೆಯನ್ನು ಸೇರಿಸ್ಕೊಳ್ಬೋದು. ಈಗ ಚೆನ್ನಾಗಿ ರುಬ್ಕೊಂಡಿದ್ದಾದಮೇಲೆ ಇದಕ್ಕೆ ನೀರುಳ್ಳಿ ಹಾಗೆ ಕರಿಬೇವು, ಕಡಲೆ, ಕೆಂಪು ಮೆಣಸು ಇವಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಪಾತ್ರೆಗೆ ಬಿಸಿ ಆದಮೇಲೆ ನೀವೇನು ಮಾಡಿ ಅಂದರೆ ಫಸ್ಟಿಗೆ ತುಪ್ಪ ಹಾಕಬೇಡಿ. ಎಣ್ಣೆಯಲ್ಲಿ ಕಡಲೆನ ಫ್ರೈ ಮಾಡಿ ತೆಗೆದುಕೊಂಡು ಆಮೇಲೆ ಕಡಲೆ ಫ್ರೈ ಮಾಡಿ ತೆಗೆದ ಮೇಲೆ ನೀವು ತುಪ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಆಗ ಕಡಲೆ ಕ್ರಿಸ್ಪಿಯಾಗಿರುತ್ತೆ ಲಾಸ್ಟಿಗೆ ಅನ್ನ ಜೊತೆ ಮಿಕ್ಸ್ ಮಾಡುವಾಗ. ಇದನ್ನು ನಾನು ಆಗಾಗ ಹೇಳ್ತಾನೆ ಇರ್ತೇನೆ ನಿಮಗೆ. ಈಗ ನೀರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ರುಬ್ಬಿರೋ ಅಂಥ ಮಸಾಲವನ್ನು ಇದಕ್ಕೆ ಹಾಕಿ ಸೇರಿಸಿ ಅದರ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಒಂದ್ಸರಿ ತಿರುವಿ ಆದಮೇಲೆ ಇದಕ್ಕೆ ನೀವು ಮುಚ್ಚಿ ಮತ್ತೆ ಅದನ್ನು ಸ್ವಲ್ಪ ತಿರುವಿ ಅದರ ಹಸಿ ವಾಸನೆ ಎಲ್ಲ ಹೋಯಿತು ಅಂತಂದಮೇಲೆ ನೀರನ್ನು, ಅಂದರೆ ಮಿಕ್ಸಿ ತೊಳೆದ ನೀರನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ, ಆಯಿತಾ. ಇಲ್ಲಿ ಏನಪ್ಪ ಅಂದರೆ ಹಸಿ ವಾಸನೆ ಹೋಗಬೇಕಷ್ಟೆ. ಆದ ನಂತರ 1/4 ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ನೀವು ರುಬ್ಬುವಾಗ ಹಾಕಿದ್ರೂ ಆಗುತ್ತೆ. ಈಗ ಇದು ಸ್ವಲ್ಪ ನೀರು ಇನ್ನೂ ಆರಬೇಕು, ತುಂಬ ನೀರು ಇರಬಾರ್ದು. ಈಗ ನಾನು ಅನ್ನಕ್ಕೆ
ಉಪ್ಪಾಕಿ ಬೇಯಿಸಿರೋದ್ರಿಂದ ಮಸಾಲಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಈಗ ಇದು ಸಾಕು. ಈಗ ನಾವು ಇದನ್ನು ಕೆಳಗಿಳಿಸ್ಕೊಳ್ಳೋಣ. ಇದಕ್ಕೆ ನಾವು ಬೇಯಿಸಿರೋಂಥ ಅನ್ನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಒಂದು ವೇಳೆ ಅನ್ನ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಅನ್ನ ತೆಗೆದ್ಬಿಟ್ಟು ಮಸಾಲಾನ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ. ಆಗ ನಿಮಗೆ ಅಂದಾಜಾಗುತ್ತೆ ಎಷ್ಟು ಸಾಕು ಇದಕ್ಕೆ ಅಂತ. ಈಗ ನಾನು ಅರ್ಧ ಲಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಅಂದರೆ ಈ ಪಾಲಕ್ ರೈಸ್ ಅಥವಾ ಕೋಕೋನಟ್ ರೈಸ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಬೇಗನೆ ರೆಡಿ ಆಗುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ. ಅದ ನಂತರ ಬೆಳಿಗ್ಗೆ ಸಾರು ಮಾಡಲಿಕ್ಕೆ ನಾನು ಮಶ್ರೂಮ್ ಮತ್ತು ಸ್ವಲ್ಪ ಕಡಲೆನೆಲ್ಲ ನೆನೆಸಿಟ್ಟಿದ್ದೆ. ಮತ್ತು ಬೆಳಿಗ್ಗೆ ನನಗೆ ಸಾರು ಮಾಡಲಿಕ್ಕೆ ಆಗಲಿಲ್ಲ. ನಾನು ಅರಶಿನ ಮತ್ತು ಉಪ್ಪು ಹಾಕಿ ಅದನ್ನು ಬೇಯಿಸಿ ಸ್ವಲ್ಪ ಪೆಪ್ಪರ್ನ ಹಾಕಿ ಬೇಯಿಸಿ ಇಟ್ಟಿದ್ದೆ. ಸಂಜೆ ಬರುವಾಗ ಅಕ್ಕ ಅದನ್ನು ಸಾರು ಮಾಡಿದ್ಲು. ನಾನು ಬೇರೆನೇನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಏನು ಮಾಡಲಿಕ್ಕಾಗಲ್ಲ, ನಾವು ಎಣಿಸೋದೊಂದು ಆಗೋದೇ ಒಂದು. ಅದಾದಮೇಲೆ ಮುಗೀತಲ್ವ, ಸಾರಿದ ಕೆಲಸ ಮುಗೀತು. ಅದು ಬೇಯಲಿಕ್ಕಿಟ್ಟೆ. ಅದ ನಂತರ ತುಂಬ ಗೋಬಿ ಉಳಿದಿತ್ತು. ನನಗೆ ಅದು ಗೋಬಿ ಫ್ರೈ ಮಾಡೋಷ್ಟು ಪುರ್ಸೊತ್ತಿರಲಿಲ್ಲ. ಸಂಜೆ ಸ್ನ್ಯಾಕ್ಸಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಗೋಬಿನ ಒಂದ್ಸರಿ ಚೆನ್ನಾಗಿ ಸ್ವಲ್ಪ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ಪಾಲಕ್, ಕಾಯಿಮೆಣಸು ಇವಿಷ್ಟನ್ನು ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಈ ರುಬ್ಬಿರೋಂಥ ಮಸಾಲಾನ ಗೋಬಿ ಪುಡಿ ಮಾಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಿಷ್ಟು ಮಿಕ್ಸ್ ಮಾಡಿದಾದಮೇಲೆ ನೀವು ಇದಕ್ಕೆ ಸ್ವಲ್ಪ ಸೋಯಾ ಇದ್ದರೆ ಅದನ್ನು ಬೇಯಿಸಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಆಲೂಗಡ್ಡೆ ಇದ್ದರೂ ಬೇಯಿಸಿದ್ರು ನಡೆಯುತ್ತೆ. ಸ್ವಲ್ಪ 2-3 ಸರಿ ತೊಳೆದ್ಬಿಟ್ಟು ಬಿಸಿ ನೀರು 1-2 ಸರಿ ಅಂದರೆ ಒಂದು ಕುದಿಗೆ ಬೆಂದೋಗ್ಬಿಡುತ್ತೆ. ಆಮೇಲೆ ಅದನ್ನು 2-3 ಸರಿ ಚೆನ್ನಾಗಿ ತೊಳೆದು ಚೆನ್ನಾಗಿ ಹಿಂಡಿ ಇದಕ್ಕೆ ಸೇರಿಸ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಹಿಂಡಿ ಹಾಕಿದ ಮೇಲೆ ನಿಮ್ಮ ಮಿಕ್ಸಿಲಾದರೂ ಪುಡಿ ಮಾಡಿ ಹಾಕ್ಕೊಳ್ಬೋದು. ಇಲ್ಲ ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡಿದ್ರೂ ನಡೆಯುತ್ತೆ. ಆಯಿತಾ? ಚೆನ್ನಾಗಿ ಇದನ್ನು ಒಂದು ಉಂಡೆ ಬರೋ ತನಕ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಜಜ್ಕೊಂಡ್ರೂ ನಡೆಯುತ್ತೆ. ಇಲ್ಲ ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಮಿಕ್ಸಿಯಲ್ಲಿ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಈಗ ಅದು ಮಿಕ್ಸ್ ಮಾಡಿದಾದಮೇಲೆ ನೀರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ, ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೀರುಳ್ಳಿ ಹಾಕಿದ ಮೇಲೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಗೆ ಉಪ್ಪು, ಬೇಕಾದರೆ ನಿಮಗೆ ಗರಂ ಮಸಾಲ ಹಾಕ್ಕೊಳ್ಳಿ. ನಾನು ಇದನ್ನು ಒಂದು ಸರಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ, ಮತ್ತು ಬೇಕಿದ್ದರೆ ಮತ್ತೆ ಸಹ ಹಾಕ್ಕೊಳ್ಬೋದು. ಈಗ ಮಿಕ್ಸ್ ಮಾಡಿದಾದಮೇಲೆ ಒಂದು ಅರ್ಧದಷ್ಟು ನಾನು ಇದನ್ನು ಪುಡಿ ಮಾಡ್ಕೊಳ್ತೀನಿ. ನೀವು ಪುಡಿ ಮಾಡ್ಕೊಳ್ಳಿಲ್ಲ ಅಂದರೆ ಉಂಡೆ ಬರಲ್ಲ. ಮತ್ತು ನೀವು ಸೋಯಾಬೀನ್ನ ಪೂರ್ತಿ ಪುಡಿ ಮಾಡಿದರೂ ಅದು ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದು ಅರ್ಧದಷ್ಟು ನಾನು ಇದನ್ನು ಪುಡಿ ಮಾಡಿಕೊಂಡು ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಸಾಕಾ ಬೇಕಾ ಅನ್ನೋದನ್ನು ನೋಡ್ಕೊಳ್ಳಿ. ನೋಡಿ, ಉಂಡೆ ಬರ್ತಿರುವಾಗ ಗೊತ್ತಾಗ್ತಿರ್ಬೋದು. ಈಗ ಇಲ್ಲಿ ಸ್ವಲ್ಪ ಮತ್ತೆ ಕಡಲೆ ಹಿಟ್ಟು, ಸ್ವಲ್ಪ ಗರಂ ಮಸಾಲ, ಅಕ್ಕಿ ಹಿಟ್ಟು, ಸ್ವಲ್ಪ ಪೆಪ್ಪರ್ ಮಸಾಲ ಬೇಕಿದ್ದರೂ ಹಾಕ್ಕೊಳ್ಬೋದು. ಒಟ್ಟಾರೆ ನೀವು ನಿಮ್ಮ ಹತ್ರ ಸೋಯಾ ಇಲ್ಲಾಂದರೆ ಆಲೂಗಡ್ಡೆ ಕೂಡ ಬೇಯಿಸಿ ಮಾಡ್ಕೊಳ್ಬೋದು. ಸೊ ಇವಾಗ ನೋಡಿ ಒಂದು ಉಂಡೆ ಕಟ್ಟು ಅದಕ್ಕೆ ಬಂದಿದೆ. ಮತ್ತು ಇದು ನೀರು ಬಿಡ್ತಾ ಇರುತ್ತೆ, ಯಾಕೆಂದರೆ ನಾವು ಸೋಯಾನ ಬೇಯಿಸಿರೋದ್ರಿಂದ ನೀರು ಬಿಡ್ತಾ ಇರುತ್ತೆ. ಹಾಗಾಗಿ ನೀವು ಮಿಕ್ಸ್ ಮಾಡಿ ಇಡಬೇಡಿ. ಸೊ ಈ ರೀತಿ ಕಟ್ಲೆಟ್ ಥರ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಎಣ್ಣೆಯನ್ನು ಇಟ್ಬಿಟ್ಟು ಹಾಕಬೇಕು. ಈಗ ಒಂದು 5-6 ಒಟ್ಟಿಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೋದು. ಚಟಂಬಡೆ ಥರನೇ ಮಾಡ್ಕೊಳ್ಬೋದು. ತುಂಬ ಈಸಿ. ಇದ್ರ ಜೊತೆ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಮೈದಾಗೆ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸ್ ಜೊತೆ ಕಾಯಿಸಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು.
ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಪೂರ್ತಿ ಮಾಡಲಿಲ್ಲ, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೋಡಬೇಕು ಇವತ್ತು ಏನಾಗಿದೆ, ನೀರು ಬಿಟ್ಟಿದೆ ಏನು ಅಂತ ನೋಡಬೇಕು. ಏಕೆಂದರೆ ನಾನು ಬೆಳಗ್ಗೆ ಮಸಾಲ ಮಾಡಿಟ್ಟು ಸಂಜೆ ಬಂದು ಮಾಡಿದ್ರಿಂದ ನನಗಷ್ಟು ಗೊತ್ತಾಗಲಿಲ್ಲ. ಮತ್ತು ಇವತ್ತು ನೀರು ಬಿಟ್ಟಿದೆ, ನೋಡಬೇಕಷ್ಟೆ. ಸೊ ಇಷ್ಟ ಆಯಿತು ನೋಡಿ, ಇಷ್ಟೇ ನಾನು ಫ್ರೈ ಮಾಡ್ಕೊಂಡಿದ್ದು, ಬಾಕಿದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೇ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂದಲಿಗೆ ಮೆಹಂದಿ ಹಾಕಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.